ರಮ್ಯಾ ಗೌರೀಶ್ ಬೆಂಗಳೂರಿಂದ. ಸೊ ನಾನಿವತ್ತು ಒಂದು ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು, ಸ್ನ್ಯಾಕ್ ರೆಸಿಪಿ ಅಂತ ಹೇಳ್ಬೋದು. ಸೊ ನಾನು ಅಮೂಲ್ ಅವರ ಒಂದಷ್ಟು ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಕ್ರಿಸ್ಪಿ ರೈಸ್ ಆ್ಯಂಡ್ ಕಾಲ ಚೆನ್ನ ಬಾಲ್ಸ್ ಅಂತ ಮಾಡ್ತೀನಿ. ಸೊ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಅಮೂಲ್ ಕ್ರಿಸ್ಪಿ ರೈಸ್ ಅಂಡ್ ಕಾಲ ಚೆನ್ನ ಬಾಲ್ಸ್ ಮಾಡೋದಕ್ಕೆ ಅಮೂಲ್ ಅವರ ಮ್ಯಾಶ್ಡ್ ಪೊಟ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಅವಾಗವಾಗ ತರಿಸ್ತಾ ಇದ್ದೀನಿ. ಆಕ್ಚುಲಿ ಪರಾಟಕ್ಕೆಲ್ಲ ತುಂಬಾನೇ ಇದಾಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಇದನ್ನ ನೆನೆಸಿದ್ರೆ ಆಗುತ್ತೆ. ಹಾಗೆ ಅಮೂಲ್ ಅವರ ಜಿಂಜರ್ ಪೌಡರ್ ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಮೂಲ್ ಅವರ ತುಪ್ಪ ಯೂಸ್ ಮಾಡ್ಕೊತಾ ಇದ್ದೀನಿ, ಕೌ ಘೀ ಒಗ್ಗರಣೆಗೆ ಆಗುವಷ್ಟು. ಹಾಗೆ ಅಮೂಲ್ ಅವರ ಆರ್ಗ್ಯಾನಿಕ್ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೈಸ್ ಆಗಲಿ ದಿನಸಿ ಐಟಮ್ ಎಲ್ಲ ಕೂಡ ಇವರದ್ದು ಆರ್ಗ್ಯಾನಿಕ್ ಆಗಿರುತ್ತೆ. ಎಲ್ಲವೂ ಪೆಸ್ಟಿಸೈಡ್ ಫ್ರೀ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ. ನಿಮಗೆ ಸುಲಭವಾಗಿ ಬೇಕು ಅಂತ ಹೇಳಿದ್ರೆ ಸೂಪರ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಲೋಕಲ್ ಮಾರ್ಕೆಟ್ ಅಲ್ಲಿ ಲಭ್ಯ ಇರುತ್ತೆ. ಹಾಗೆ ಆನ್ಲೈನ್ ಅಲ್ಲಿ ತರಿಸ್ತೀರಾ ಅಂತ ಹೇಳಿದ್ರೆ ಇನ್ಸ್ಟಾಮಾರ್ಟ್, ಬಿಗ್ ಬಾಸ್ಕೆಟ್, ಹಾಗೆ ಅಮೆಝಾನ್ ಫ್ರೆಶ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್ ಎಲ್ಲ ಆರ್ಡರ್ ಮಾಡಿದ್ರೆ 10ರಿಂದ 20 ನಿಮಿಷದೊಳಗೆ ನಿಮ್ಮ ಮನೆಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ಹಾಗೆ ನಾನಿನ್ನು ಕಾಲ ಚೆನ್ನ, ದೇಸಿ ಚೆನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್. ಸೊ ರೈಸ್ ಅಂಡ್ ಕಾಲ ಚೆನ್ನ ಕ್ರಿಸ್ಪಿ ಬಾಲ್ಸ್ ಆಯ್ತಾ. ಸೊ ಇದಕ್ಕೆ ಒಂದಷ್ಟು ಪ್ರಾಡಕ್ಟ್ಸ್ ಬೇಕು. ಹಾಗೆ ಜಿಂಜರ್ ಪೌಡರ್ ಎಲ್ಲ ಮಸಾಲಾ ಐಟಮ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಅಮೂಲ್ ಅವ್ರದ್ದು. ಅದು ತುಂಬಾನೇ ಐಟಮ್ಸ್ ಬರುತ್ತೆ. ಸೊ ನಾವೀಗ ಏನು ಅಂತ ಹೇಳಿದ್ರೆ, ನಾನು ಫಸ್ಟ್ ಏರ್ ಫ್ರೈಯರ್ ಒಂದು ಸ್ವಲ್ಪ ಆನ್ ಮಾಡಿ ಇಡ್ತೀನಿ ಪ್ರೀ ಹೀಟಿಗೆ. ಅದಾದ್ಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಇವಾಗ ಇದಕ್ಕೆ ಯಾವ್ದೆಲ್ಲ ಐಟಮ್ ಬೇಕು, ಹೇಗ್ ಮಾಡೋದು ಅಂತ ಹೇಳಿ ನಿಮ್ಗೆ ನಾನು ತೋರಿಸ್ತೀನಿ. ಸೊ ಫೋಕಸ್ ಮಾಡ್ತೀನಿ ರೆಸಿಪಿಗೆ. ಇದನ್ನ ಒಂದ್ ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋಣ ಇವಾಗ. ಸೊ ಇವಾಗ ನಾನೊಂದು ಪಾತ್ರೆಗೆ ಇದಕ್ಕೆ ಏನು ಅಂದರೆ ಕಾಲದ ಚೆನ್ನ, ಅಮೂಲ್ ಅವರ ಕಾಲದ ಚೆನ್ನನ ಬೇಯಿಸಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದನ್ನು ರಾತ್ರಿ ನೆನೆಸಿ ನಾವು ಬೆಳಗ್ಗೆ ಅದನ್ನು ಬೇಯಿಸಿಟ್ಕೋಬೇಕಾಗತ್ತೆ. ಇದು ನೆನೆಸ್ಬೇಕು, ಇದು ಟೈಮ್ ತಗೊಳತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಇಷ್ಟು ಸಾಕು ನಮಗೀಗ, ಇದು ಸಾಕಾಗತ್ತೆ. ಹಾಗೆ ಅಮೂಲ್ ಅವರ ರೈಸ್ನ ಕೂಡ ಅಷ್ಟೇ ನಾನಿಲ್ಲಿ ತುಂಬ ಮೆದುವಾಗಿ ಬೇಯಿಸಿಟ್ಕೋಬೇಕಾಯ್ತಾ. ಸೊ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಅಮೂಲ್ ಅವರ ಮ್ಯಾಶ್ಡ್ ಪೊಟ್ಯಾಟೊ ಕೂಡ ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಈಗ ಅನ್ನ ಕೂಡ ಅಷ್ಟೇ ವಿಸಿಲ್ ಆದಮೇಲೆ ನಮ್ಗೆ ಒಂದು 20 ಮಿನಿಟ್ಸ್ ಬೇಕಾಗತ್ತೆ ಅಲ್ವಾ ಓಪನ್ ಮಾಡೋದಕ್ಕೆ. ಹಾಗೆ ಇದು ಕೂಡ ಅಷ್ಟೇ, ಇದು ಕಾಲ ಚೆನ್ನ, ಇದು ಪ್ರೋಟೀನ್ ರಿಚ್ ಬಾಲ್ಸ್ ಮಾಡ್ತಾ ಇರೋದು ನಾನು. ಇದು ಹೇಗೆ ಅಂತ ಹೇಳಿದ್ರೆ, ಇದ್ರ ವಿಜಿಲ್ ಹೊಡೆದು ಆಮೇಲೆ ನೆನೆಸಿ ವಿಜಿಲ್ ಹೊಡೆದು ಒಂದು 20 ಮಿನಿಟ್ಸ್ ಆದರೂ ಬೇಕು. ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲಾದರೂ ಮಾಡ್ಕೋಬೋದು, ಇಲ್ಲ ಮ್ಯಾಶರಲ್ಲಾದರೂ ಮಾಡ್ಕೋಬೋದು. ನಾನು ಲೈವ್ ಆಗಿರೋದ್ರಿಂದ ಕೈಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ತುಂಬ ಒಂದು 7ರಿಂದ 8 ನೆನೆಸಿ 7ರಿಂದ 8 ವಿಜಿಲ್ ಹಾಕಿದ್ರೆ ಈ ಥರ ಸಾಫ್ಟ್ ಆಗಿ ಬರುತ್ತೆ. ಲೈಕ್ ಈ ಥರ ಸಾಫ್ಟ್ ಆಗಿ ಬರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ ಬರೀ 3 ವಿಶಿಲ್ ಹಾಕಿದ್ರೆ. ಸೊ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡಿರೋ ಕಾಲ ಚೆನ್ನನ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ. ಬಟ್ ಇದೇನು ಅಂದರೆ ಹಿಂದಿನ ದಿವಸ ನೆನೆಸ್ಬೇಕಾಗತ್ತೆ ಕಾಲ ಚೆನ್ನನ. ಸೊ ತುಂಬ ರೆಸಿಪೀಸ್ ಮಾಡ್ಬೋದು. ಇದನ್ನು ನಾವು ಬೇಕಾದರೆ ಏರ್ ಫ್ರೈಯರಲ್ಲೆಲ್ಲ ಶಾಲೋ ಫ್ರೈ ಕೂಡ ಮಾಡ್ಬೋದು. ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ಲೆಟ್ ಎಲ್ಲ ಬೇಯಿಸ್ಕೋತೀವಲ್ಲ ಆ ಥರನೂ ಬೇಯಿಸ್ಕೋಬೋದಿಲ್ಲ. ಆಲ್ರೆಡಿ ಬೆಂದಿರೋದು. ಬಟ್ ಇದಕ್ಕೆ ರವೆ ಕೂಡ ಬೇಕಾಗತ್ತೆ. ಹಾಗೆ ಸ್ಪೈಸಸ್ ಎಲ್ಲ ಬೇಕಾಗತ್ತೆ. ಅರಿಶಿನ ಪುಡಿ, ಕೊತ್ತಂಬರಿ, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ ಎಲ್ಲ ಬೇಕಾಗುತ್ತೆ. ಹಾಗೆ ಸಾಲ್ಟ್ ಕೂಡ. ಸೊ ಏನು ಅಂತ ಹೇಳಿದರೆ, ಇದು ಬೇಯಿಸ್ಕೊಂಡಿರೋದಾದ್ರೂ ಕೂಡ ನಾವು ರವಾದಲ್ಲಿ ಒಂದು ಸ್ವಲ್ಪ ರೋಲ್ ಮಾಡೋದ್ರಿಂದ ಒಂದು 5 ನಿಮಿಷ ಏರ್ ಫ್ರೈ ಅಥವಾ ಶಾಲೋ ಫ್ರೈ ಅಂದರೆ ಎಣ್ಣೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ಏರ್ ಫ್ರೈ ಮಾಡೋಕ್ಕೆ ಪ್ರಿಫರ್ ಮಾಡಿದೆ. ಸೊ ಇದನ್ನೀಗ ಇದರಲ್ಲಿ ಮಾಡ್ಕೊಳ್ಳೋಣ. ಇಲ್ಲ ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸಿದ್ರೆ ಆಗೋಗ್ಬಿಡುತ್ತೆ. ಲೈವಲ್ಲಿ ಮಿಕ್ಸರ್ ಜಾರ್ ಸೌಂಡ್ಸ್ ಎಲ್ಲ ಬೇಡ ಅಂತೇಳಿ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಕೈಯಲ್ಲೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೆ. ಯಾಕಂದರೆ ಬೇಗನೆ ಆಗತ್ತೆ. ನಾನು ಒಂದು 7ರಿಂದ 8 ವಿಜಿಲ್ ಹಾಕಿದ್ದೀನಿ ಇದಕ್ಕೆ. ಯಾಕಂದರೆ ಇಷ್ಟು ಮ್ಯಾಶ್ ಆಗಬೇಕು ಅಂದರೆ ಅಷ್ಟು ಆಗಬೇಕಾಗತ್ತೆ. ಕ್ವಿಕ್ಕಾಗಿ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಬೇಯಿಸ್ಕೋಬೇಕಾಗತ್ತೆ ಕಾಲ ಚೆನ್ನನ.
ಇದ್ರ ಒಗ್ಗರಣೆಗೂ ಇದರಲ್ಲಿ ತುಂಬ ರೆಸಿಪೀಸ್ ಮಾಡ್ಬೋದು ಅಮೂಲ್ ಅವರ ಪ್ರಾಡಕ್ಟ್ಸಲ್ಲಿ ಇದ್ರೆ ಕಾಲಾ ಚನ್ನಾದಲ್ಲಿ. ಸೊ ಕಾಲಾ ಚನ್ನದ ಬದಲು ಬೇಕಿದ್ರೆ ಕಾಬೂಲ್ ಚನ್ನ ಬರುತ್ತೆ ಅವ್ರದ್ದು, ಅದು ಕೂಡ ಯೂಸ್ ಮಾಡ್ಕೋಬೋದು ಆಯಿತಾ. ಸೊ ಈ ರೆಸಿಪಿನ ಈಸಿಯಾಗಿ ಮಾಡ್ಕೋಬೋದು. ಬೇಯಿಸೋದು ಎಲ್ಲ ನಾವು ಮೊದಲೇ ಮಾಡಿ ಇಟ್ಕೋಬೇಕಾಗತ್ತೆ. ಲೈವಿಗಾಗಿರೋದ್ರಿಂದ ನಾನು ಮ್ಯಾಶ್ ಕೂಡ ಮಾಡಿ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಲೈವಿಗೆ ತೋರ್ಸೋಕ್ಕೆ ಏನೂ ಇರಲ್ವಲ್ಲ ಅಂತ ಹೇಳೋ ಒಂದು ಕಾರಣಕ್ಕೆ ಹಾಗೆ ಇಟ್ಕೊಂಡ್ಬಿಟ್ಟೆ. ಯಾಕಂದರೆ ಲೈವ್ ನೋಡುವಾಗ ವೀಕ್ಷಕರು ಯಾರೇ ಆಗಲಿ, ಈಗ ನಾವೇ ಆದರೂ ಅಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ರೆಸಿಪಿನೇ ಇಷ್ಟಪಡ್ತೀವಿ. ಈಗಿನ ಬ್ಯುಸಿ ಒಂದು ಸ್ಕೆಡ್ಯೂಲ್ ಇರುವಂತಹ ಟೈಮಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ರೆಸಿಪಿನೇ ಇಷ್ಟಪಡ್ತಾರೆ. ಲಾಂಗ್ ವೀಡಿಯೋಸ್ ಮಾಡಿದರೆ ನೋಡೋದಕ್ಕೆ ಟೈಮೇ ಇರೋದಿಲ್ಲ. ಹಾಗಾಗಿ ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಈಗ ಸ್ವಲ್ಪ ಅನ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಇದು ಅಮೂಲ್ ಅವರ ರೈಸ್, ಸೋನಾ ಮಸೂರಿ ರೈಸ್ನ ಬೇಯಿಸಿದ್ದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳೋಣ, ಯಾಕಂದರೆ ಇಲ್ಲಿ ಮ್ಯಾಶ್ಡ್ ಪೊಟ್ಯಾಟೊ ಕೂಡ ಇದೆ ಅಮೂಲ್ ಅವ್ರದ್ದು. ಇದು ನಂಗೆ ಬಹಳ ಇಷ್ಟವಾದ ಪ್ರಾಡಕ್ಟ್ ಇದರಲ್ಲಿ. ಇದು ಬೈಂಡಿಂಗಿಗೋಸ್ಕರ ಹಾಕ್ಕೊಳ್ಳೋವಂಥದ್ದು, ಜಾಸ್ತಿ ಬೇಡ, ಜಸ್ಟ್ ಒಂದು ಬೈಂಡಿಂಗಿಗೆ ಹೀಗೆ ಬೈಂಡಿಂಗಿಗೆ ಹಾಕ್ಕೊಳ್ಳೋವಂಥದ್ದು. ಒಂದು ಸತಿ ಹಾಕ್ಕೊಂಡು ಆದಮೇಲೆ ನಾವಿದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿನ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಮಾಡೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡೆ, ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿ ಕೂಡ ಇದೆ, ಅರಿಶಿನ ಪುಡಿ ಕೂಡ ಹಾಕ್ಕೋಬೇಕು. ಎಸ್, ಅರಿಶಿನ ಪುಡಿ ಕೂಡ ಹಾಕ್ಕೊಂಡೆ ನಾನು. ಅದಾದಮೇಲೆ ಅಮೂಲ್ ಅವರ ಜಿಂಜರ್ ಪೌಡರ್ ಇದೆ. ಜಿಂಜರ್ ಪೌಡರ್ ಇನ್ನು ಅದು ಸ್ವಲ್ಪ ಖಾರ ಇರುತ್ತಲ್ವ, ಅದನ್ನು ಹಾಕ್ಕೊಳ್ಬೋದು. ಜಿಂಜರ್ ಪೌಡರ್ ನಂಗೆ ಬಹಳ ಇಷ್ಟ ಆಯಿತು. ಸೊ ನಾವು ಹಸಿ ಜಿಂಜರ್ ತಂದು ಉಪಯೋಗಿಸೋದಕ್ಕಿಂತ ಇದನ್ನು ಉಪಯೋಗಿಸಿದ್ರೆ ಈಸಿ ಆಗುತ್ತೆ ಆ್ಯಕ್ಚುಲಿ. ಅಮೂಲ್ ಅವರ ಜಿಂಜರ್ ಪೌಡರ್ ನಾನು ರೆಗ್ಯುಲರಾಗಿ ಉಪಯೋಗಿಸ್ತಾ ಇರ್ತೀನಿ ಜಿಂಜರ್ ಪೌಡರ್. ಹಾಗೆ ಅಡುಗೆ ಅಂತ ಬಂದಮೇಲೆ ಏನು ಹಾಕಬೇಕು ಅಂದರೆ ಸಾಲ್ಟ್ ಹಾಕಲೇಬೇಕು. ಸೊ ಇವಾಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್. ಯಾಕಂದರೆ ಕಡಲೆ ಬೇಯಿಸ್ಬೇಕು, ಯಾಕಂದರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಹಾಗಿರೋದ್ರಿಂದ ನೋಡಿಕೊಂಡು ಹಾಕೋಬೇಕು. ಇದಾದಮೇಲೆ ಇಷ್ಟು ಮಾಡ್ಕೋಬೇಕು. ಸೊ ಏರ್ ಫ್ರೈಯರ್ ಆಲ್ರೆಡಿ ರೆಡಿ ಇದೆ ನಮಗೆ. ಇದೇನೂ ಇಲ್ಲ, ಕ್ವಿಕ್ಕಾಗಿ ಮಾಡ್ಕೋಬೋದು ಇಷ್ಟು ರೆಡಿ ಇದ್ದರೆ. ಇಷ್ಟಾದಮೇಲೆ ಇದನ್ನ ಚೆನ್ನಾಗಿ ಈ ಥರ ಕೈಯಲ್ಲಿ ಇದು ಮಾಡ್ಕೋಬೇಕು, ಏನು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕ್ರಿಸ್ಪಿ ಹೇಗೆ ಬರುತ್ತೆ ಅಂತ ಹೇಳಿದರೆ, ಇದರಲ್ಲಿ ನಾವು ರವೆಯಲ್ಲಿ ರೋಲ್ ಮಾಡಿ ಇದು ಮಾಡ್ತೀವಲ್ಲ, ಅದರಿಂದಾಗಿ ಇದು ಬರುತ್ತೆ. ಸೊ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಯಾಕಂತ ಹೇಳಿದರೆ ಪ್ರೀ ಹೀಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಆಯಿತು. ನಾನು ಆಲ್ರೆಡಿ ಈ ರೆಸಿಪಿನ ಟ್ರೈ ಮಾಡಿದ್ದೀನಿ. ಯಾಕಂದರೆ ಹೊಸ ರೆಸಿಪಿ ತೋರಿಸ್ಬೇಕಾದ್ರೆ ಚೆನ್ನಾಗಿ ಬರುತ್ತೋ ಅಥವಾ ಇದರಲ್ಲಿ ಏನು ಮಿಸ್ಟೇಕ್ಸ್ ಆಗುತ್ತೆ ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಲೈವ್ ಅಂತ ಮಾಡುವಾಗ ಹೊಸ ರೆಸಿಪಿಗಳನ್ನು ತೋರಿಸ್ತೀವಿ ಅಂತ ಅಂದ್ಕೊಂಡಾಗ ನಮಗೆ ಹೇಗೆ ಅಂತ ಹೇಳಿದರೆ ಒಂದು ಸತಿ ಅದನ್ನ ಟ್ರಯಲ್ ಮಾಡಬೇಕಾಗತ್ತೆ. ಟ್ರಯಲ್ ಮಾಡಿಬಿಟ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದನ್ನು, ಅಥವಾ ಅದೇನೋ ತಪ್ಪಾಯಿತು ಅಲ್ಲಿ ಅಂತ ಹೇಳಿದರೆ ಅದನ್ನೇನಾದರೂ ತಿದ್ದಿ ಮಾಡೋ ಅಂಥದ್ದು ಇರುತ್ತೆ. ಸೊ ಇಷ್ಟಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಅಮೂಲ್ ಅವ್ರ ತುಪ್ಪ, ಹಾಗೆ ಅಮೂಲ್ ಅವ್ರ ತುಪ್ಪದ ಜೊತೆ ಇಲ್ಲಿ ಇದು ಇಟ್ಕೊಂಡಿದ್ದೀನಿ, ಏನು ಸಾಸಿವೆ ಮತ್ತು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಇದನ್ನ ಈಗ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಅನ್ನ ಬೇಯಿಸಿಟ್ಕೊಂಡಿದ್ದೀವಿ, ಹಾಗಿರೋದ್ರಿಂದ ನಮಗೆ ಏನು ಅಷ್ಟೇ ಇದಾಗೋದು. ಅಂದರೆ ಅನ್ನ ಬೇಯಿಸಿಟ್ಕೊಂಡಿದ್ದೀವಿ, ಕಡಲೆ ಬೇಯಿಸಿಟ್ಕೊಂಡಿದ್ದೀವಿ. ಸೊ ನಾನಿಲ್ಲಿ ಈಗ ಒಗ್ಗರಣೆ ಇಟ್ಟಿದ್ದೀನಿ. ಒಗ್ಗರಣೆ ಚಟ್ಪಟ ಅಂದಮೇಲೆ, ಒಗ್ಗರಣೆ ಸಿಡಿದ ಮೇಲೆ ನಾವು ಮಾಡ್ಕೊಳ್ಳೋಣ ಇದನ್ನು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಅದಕ್ಕೆ. ಸೊ ಒಗ್ಗರಣೆ ಚಟ್ಪಟ ಅಂದಮೇಲೆ ನಾವು ಅದನ್ನು ಹಾಕೋದಕ್ಕೆ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಷ್ಟೇ. ಈಗ ಇದು ಚಟ್ಪಟ ಅಂದಿದೆ, ಚಟ್ಪಟ ಅಂತ ಇದೆ.
ನೀವು ನೋಡ್ತಾ ಇರ್ಬೋದು, ವೆರಿ ಈಸಿ ರೆಸಿಪಿ ಇದು. ಎಲ್ಲ ಸ್ಪೈಸಸ್ ಕೂಡ ಹಾಕಬೇಕು. ಸೊ ಎಲ್ಲ ಸ್ಪೈಸಸ್ ಹಾಕಿ, ಈಗ ನಿಮಗೆ ಚಾಟ್ ಮಸಾಲ ಹಾಕಬೇಕು ಅಂದರೆ ಹಾಕ್ಕೊಳ್ಬೋದು. ಈಗ ಇದು ಡ್ರೈ ಮ್ಯಾಂಗೋ ಪೌಡರ್ ಕೂಡ ಹಾಕ್ಕೊಳ್ಬೋದು. ಅದು ಇನ್ನೊಂಥರ ಹುಳಿ ಹುಳಿಯಾಗಿ ಇನ್ನೊಂಥರ ನಿಮಗೆ ಒಳ್ಳೆ ಅರೋಮಾ ಕೊಡುತ್ತೆ. ಸೊ ನನ್ನ ಏರ್ ಫ್ರೈಯರ್ ರೆಡಿ ಆಗಿದೆ ಆಯಿತಾ. ಪ್ರೀ ಹೀಟ್ ಮಾಡ್ಕೋಬೇಕು. ಮತ್ತೊಂದು 5 ನಿಮಿಷ ಅದನ್ನು ಇದರಲ್ಲಿ ರೋಲ್ ಮಾಡಿ ಇದು ಮಾಡ್ಕೊಳ್ಳೋದು. ಸೊ ಎಸ್, ಈಗ ಇದನ್ನ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡೆ ನಾನು. ಸೊ ಒಗ್ಗರಣೆ ಬಿಸಿ ಇರತ್ತಲ್ವ, ಸೊ ಕೈಯಲ್ಲಿ ಮತ್ತೊಂದು ಸತಿ ಇದರಲ್ಲಿ ಸ್ಪೂನಲ್ಲಿ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಉಂಡೆಗಳನ್ನಾಗಿ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಇದನ್ನು ಚೆನ್ನಾಗಿ ಒಗ್ಗರಣೆ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಅವ್ರದ್ದು ಮ್ಯಾಶ್ಡ್ ಪೊಟ್ಯಾಟೊ ಇದು ಹಾಕಿರೋದ್ರಿಂದ ಚೆನ್ನಾಗಿ ಬೈಂಡ್ ಆಗುತ್ತೆ. ಮತ್ತು ಅನ್ನ ಕೂಡ ಅಷ್ಟೇ ನೋಡಿ, ಚೆನ್ನಾಗಿ ಬೇಯಿಸ್ಕೋಬೇಕು. ಅನ್ನ ನಾವು ಬಿರಿಯಾನಿಗೆ ಪಲಾವಿಗೆಲ್ಲ ಬೇಯಿಸ್ಕೊಂಡಷ್ಟು ಜಸ್ಟ್ 1 or 2 ವಿಜಿಲ್ ಮಾಡಿದರೆ ಸಾಕಾಗಲ್ಲ, ಯಾಕಂದರೆ ಚೆನ್ನಾಗಿ ಮ್ಯಾಶ್ ಆಗಬೇಕು, ಬೈಂಡ್ ಆಗಬೇಕು. ಈಗ ನಾನು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೋತೀನಿ ಆಯಿತಾ. ನಾನು ಆಲ್ರೆಡಿ ಬೆಳಗ್ಗೆ ಒಂದು ಸತಿ ಟ್ರಯಲ್ ಮಾಡಿದ್ದೆ ಈ ರೆಸಿಪಿನ. ಯಾಕಂದರೆ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ಅದನ್ನು ನೀಟಾಗಿ ನಾವು ಇದು ಮಾಡ್ಕೋಬೋದು ಅಂತೇಳಿ. ನೋಡಿ, ಇಲ್ಲಿ ರವೆ ಇಟ್ಕೊಂಡಿದ್ದೀನಿ. ನೀವು ಬನ್ಸಿ ರವೆ ಆದರೂ ತೊಗೊಳ್ಬೋದು, ಇಲ್ಲ ಬಾಂಬೆ ರವೆ ಚಿಕ್ಕದು ಬರುತ್ತಲ್ಲ ಅದು ಕೂಡ. ಇದು ಸ್ಮಾಲ್ ಬನ್ಸಿ, ಇದು ಮೀಡಿಯಮ್ ಬನ್ಸಿ ಕೂಡ ಅಲ್ಲ, ಇನ್ನೂ ಸಣ್ಣದಿರುತ್ತಲ್ಲ ಅದು. ಸೊ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಇದರಲ್ಲಿ ಈ ಥರ ರೋಲ್ ಮಾಡ್ಕೊಳ್ಳೋದು ಇವಾಗ. ಸೊ ಹೊರಗಡೆ ಹೆಂಗಿರುತ್ತೆ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಇದು. ಸೊ ಈ ಥರ ಮಾಡ್ಕೊಳ್ಳೋದು ರೋಲ್ ಆಯಿತಾ. ಈ ಥರ ರೋಲ್ ಮಾಡ್ಕೊಳ್ಳೋಣ. ಸೊ ಹಾಗೆ ಎಲ್ಲನೂ ಕೂಡ ಮಾಡ್ಕೋಬೇಕು ಉಂಡೆಗಳನ್ನಾಗಿ. ಇದನ್ನು ಆ್ಯಕ್ಚುಲಿ ಮಿಂಟ್ ಚಟ್ನಿ, ಪುದೀನ ಚಟ್ನಿ ಜೊತೆನೋ, ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆನೋ, ಅಥವಾ ಟೊಮೆಟೊ ಸಾಸ್ ಜೊತೆನೋ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು, ಅಥವಾ ಹಾಗೆ ಬೇಕಾದರೂ ತಿನ್ಬೋದು. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೇ ತಿನ್ಕೋಬೋದು. ನೋಡಿ, ಈ ಥರ ರೋಲ್ ಮಾಡ್ಕೊಳ್ಳೋವಂಥದ್ದು. ಚೆನ್ನಾಗಿ ಕೋಟ್ ಆಗಬೇಕು ರವೆ, ಅಲ್ಲಿವರೆಗೂ ಇದನ್ನು ರೋಲ್ ಮಾಡ್ಕೋಬೇಕು. ಚೆನ್ನಾಗಿ ಕೋಟ್ ಆಗಬೇಕಿದು ಅಷ್ಟೇ. ಸೊ ಒಂದು 3ರಿಂದ 4 ಮಾಡ್ಕೊಳ್ಳೋಣ. ಆಮೇಲೆ ಮಿಕ್ಕಿ ಉಳಿದಿದ್ದು ನಾನು ಆಮೇಲೆ ಮಾಡ್ಕೋತೀನಿ. ಸೊ ಬೆಳಗ್ಗೆನೂ ಮಾಡಿದ್ದೆ, ಟೇಸ್ಟ್ ನೋಡಿದ್ವಿ ಮನೇಲಿ ಎಲ್ಲರೂ, ತುಂಬಾ ಚೆನ್ನಾಗಿ ಬಂತು. ಹಾಗಾಗಿ ನನಗೆ ಇದು ಒಂದು ಸ್ವಲ್ಪ ಹೊಸ ರೆಸಿಪಿ ಇದು. ಈ ಥರ ಇದು ಸ್ವಲ್ಪ ನಾನೇ ಯೋಚಿಸಿ ಹಿಂಗೆ ಮಾಡಿದರೆ ಹಿಂಗೆ ಬರ್ಬೋದು ಅಂತ ಇದು ಮಾಡಿರೋದು. ಹಾಗಾಗಿ ಒಂದು ಸತಿ ಟ್ರಯಲ್ ಮಾಡಬೇಕಾಗುತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ರೆಸಿಪಿ ಆದರೆ ನಮಗೆ ಟ್ರಯಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಈಸಿ ರೆಸಿಪಿ ಅದು. ಅಂದರೆ ಕೆಲವೊಂದು ಸತಿ ಇದು ಶಾಲೋ ಫ್ರೈ, ಈಗ ನಾವು ಒಲೆಯಲ್ಲಿ ಎಣ್ಣೆ ಇಟ್ಟು ಮಾಡ್ಕೋತೀವಿ ಅಂದರೆ ಇದು ಏನೋ ಬಿಟ್ಕೊಳತ್ತಾ ಅಂಟ್ಕೊಳತ್ತಾ ಅದೆಲ್ಲ ನೋಡಬೇಕಾಗತ್ತೆ. ಸೊ ಇದು ಶಾಲೋ ಫ್ರೈ ಮಾಡಿದರೂ ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ಕೊಳ್ಳೋದು. ಸೊ ಈಗ ಇನ್ನೊಂದು ಮಾಡ್ಕೋತೀನಿ, ಮಿಕ್ಕಿದ್ದು ನಾನು ಆಮೇಲೆ ಮಾಡ್ಕೋತೀನಿ. ಲೈವ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಮಾಡಿ ತೋರಿಸೋಣ ಇವಾಗ. ಎಸ್, ಕ್ವಿಕ್ಕಾಗಿ ಮಾಡಿ ತೋರಿಸಿದ್ರೆ ನಮಗೂ ಒಂದು, ಅಂದರೆ ನೋಡೋವರೆಗೂ ಅಷ್ಟೇ ಒಂದು ಇದಾಗತ್ತೆ, ಕ್ವಿಕ್ಕಾಗಿ ಮಾಡಿ ತೋರಿಸಿದ್ವಿ ಅಂತೇಳಿ. ಇದು ಹೆಂಗೆ ಅಂದರೆ ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆ ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆಲ್ಲ ನೀವು ಇದನ್ನು ಮಾಡ್ಕೊಡ್ಬೋದು. ಒಂಥರ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ. ಸೊ 4 ಮಾಡ್ಕೋತೀನಿ. ಸೊ ಮಿಕ್ಕಿದ್ದು ಆಮೇಲೆ ಮಾಡ್ಕೊಳ್ಳೋಣ ಇವಾಗ. ಸೊ ಇದಿಷ್ಟ ಆದಮೇಲೆ ಏನು ಮಾಡ್ಕೋಬೇಕು ಅಂದರೆ, ನಾನು ಏರ್ ಫ್ರೈಯರ್ ಆಲ್ರೆಡಿ ಹೀಟ್ ಮಾಡಿದ್ನಲ್ಲ, ಪ್ರೀ ಹೀಟ್ ಮಾಡಿದ್ದೀನಿ. ನಿಮಗೆ ಏರ್ ಫ್ರೈಯರ್ಗೆ ಇದು ತೊಗೊಂಡೋಗ್ತೀನಿ ನಾನು. ಏರ್ ಫ್ರೈಯರ್ ಆಲ್ರೆಡಿ ಹೀಟ್ ಆಗಿದೆ. ಸೊ ಈಗ ಏನು ಮಾಡಬೇಕು ಅಂತ ಹೇಳಿದರೆ, ಸೊ ನಿಮಗೆ ನಾನು ತೋರಿಸ್ತೀನಿ ಇವಾಗ. ಬಟರ್ ಪೇಪರ್ ಏನಾದರೂ ಇಡಬೇಕಿದ್ರಲ್ಲಿ, ನಾನು ಆಲ್ರೆಡಿ ಬೆಳಗ್ಗೆ ಮಾಡ್ಕೊಂಡಿದ್ದೆಲ್ಲ ಪೇಪರ್ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಇಟ್ಕೋಬೇಕು ಇವಾಗ. ಇದನ್ನ ಏರ್ ಫ್ರೈಯರಲ್ಲಿ ಇಟ್ಕೊಳ್ಳೋಣ ಇವಾಗ. ಈ ಥರ ಸೊ 180 ಡಿಗ್ರಿನಲ್ಲಿ ಒಂದು 5 ಮಿನಿಟ್ಸ್ ಇದು ಮಾಡೋಣ. ಸೊ 5 ಮಿನಿಟ್ಸ್ ಎಲ್ಲ ಬೇಕ್ ಮಾಡೋದು ದೊಡ್ಡ, 5 to 6 ಮಿನಿಟ್ಸ್ ಮಾಡೋಣ.
ಬೇಕ್ ಮಾಡೋದು ದೊಡ್ಡ ಇದಲ್ಲ, ಅಂದರೆ ವಿ ಕ್ಯಾನ್ ಮ್ಯಾನೇಜ್ ಅಲ್ವಾ. ಸೊ ಅಷ್ಟೊತ್ತು ಮಾಡೋಣ ಅಲ್ಲಿ. ಅದಾಗ್ತಾ ಇರಲಿ, ಆ ಟೈಮಿಗೆ ನಾನು ನಿಮಗೆ ಅಮೂಲ್ ಅವರ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಪರಿಚಯ ಮಾಡ್ಕೋತೀನಿ. ಇನ್ನೂ ತುಂಬ ಜನಕ್ಕೆ ಅಮೂಲ್ ಅವರ ಪ್ರಾಡಕ್ಟ್ ಬಗ್ಗೆ ಏನು ಡೌಟ್ಸ್ ಇದೆ, ಎಲ್ಲಿ ಸಿಗತ್ತೆ, ಹೇಗೆ ಅಂತೆಲ್ಲ ಇದೆ. ಸೊ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇವಾಗ ಅಲ್ಲಿ ಇದಾಗ್ತಾ ಇದೆ. ಎಸ್, ಸೊ ನಾನಿವತ್ತು ಯೂಸ್ ಮಾಡಿರುವಂಥದ್ದು ಒಗ್ಗರಣೆಗೆ ಅಮೂಲ್ ಅವರ ತುಪ್ಪ, ಅಮೂಲ್ ಅವರ ಶುದ್ಧ ತುಪ್ಪ, ಇದು ಕೌಗಿ. ಸೊ 5 ನಿಮಿಷದಲ್ಲಿ ಅದಾಗೋಗುತ್ತೆ. ಸೊ ಅಲ್ಲಿವರೆಗೂ ನಾವು ಮಾತಾಡೋಣ. ಸೊ ಅಮೂಲ್ ಅವರ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಅಮೂಲ್ ಕೌಗಿ ಇದು ಹೆಂಗೆ ಅಂತ ಹೇಳಿದ್ರೆ, ಇದು ಕೂಡ ಅಷ್ಟೇ ನನಗೆ ಬಹಳ ಇಷ್ಟವಾದ ಪ್ರಾಡಕ್ಟ್. ಇದು ನಾನು ಅವಾಗ ತರಿಸ್ತಾ ಇರೋವಂಥದ್ದು. ಸಾಮಾನ್ಯವಾಗಿ ನಾನು ಅಮೂಲ್ ಅವರ ಎಲ್ಲ ಪ್ರಾಡಕ್ಟ್ಸ್ ಕೂಡ ಟ್ರೈ ಮಾಡಿದ್ದೀನಿ. ಅವ್ರದ್ದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೇನೆ ದಿನಸಿ ಪ್ರಾಡಕ್ಟ್ ಕೂಡ ಬರುತ್ತೆ. ದಿನಸಿ ಪ್ರಾಡಕ್ಟ್ ಅಲ್ಲಿ ಹೇಳೋದಾದ್ರೆ ಅವ್ರದ್ದು ಎಲ್ಲ ಇದು ಚೆನ್ನ ಎಲ್ಲ ಬರುತ್ತೆ. ಕಾಬೂಲ್ ಚೆನ್ನ, ಕಾಲಾ ಚೆನ್ನ, ಚೆನ್ನ ದಾಲ್, ಮಸೂರ್ ದಾಲ್, ಟರ್ಮೆರಿಕ್ ಪೌಡರ್, ಜಿಂಜರ್ ಪೌಡರ್, ರೈಸ್, ಸೋನಾ ಮಸೂರಿ ಬೇರೆ, ಇದು ಪಲಾವಿಗೆ ಯೂಸ್ ಮಾಡುವಂಥದ್ದು ಬೇರೆ ಎಲ್ಲನೂ ಬರುತ್ತೆ. ಅದಾದ್ಮೇಲೆ ಜಿಂಜರ್ ಪೌಡರ್ ಬರುತ್ತೆ. ಈಗ ಇದೊಂದು ಹೊಸ ಪ್ರಾಡಕ್ಟ್ ಬರುತ್ತೆ. ಆಕ್ಚುಲಿ ಅಮೂಲ್ ಅವ್ರದ್ದು ರಸ್ಕ್ ಕೂಡ ಬರ್ತಾ ಇತ್ತು. ರಸ್ಕ್ ನಾನು ಫಸ್ಟ್ ಲೈವಿಗೆ ಅವತ್ತು ಲಾಸ್ಟ್ ಇಯರ್ ಯೂಸ್ ಮಾಡಿದ್ದೆ. ಅಮೂಲ್ ಅವ್ರ ರಸ್ಕ್ ಬಹಳ ಟೇಸ್ಟಿ ಇದೆ ಅದು. ಹಾಗೆ ಅಮೂಲ್ ಅವ್ರದ್ದು ವೀಟ್ ಫ್ಲೋರ್ಸ್, ಬೇಸನ್ ಫ್ಲೋರ್, ಪೋಹ ಎಲ್ಲನೂ ಬರುತ್ತೆ. ಅದು ಕೂಡ ಅಷ್ಟೇ, ಎಲ್ಲನೂ ಆರ್ಗ್ಯಾನಿಕ್ ಪ್ರಾಡಕ್ಟ್, ಪೆಸ್ಟಿಸೈಡ್ ಫ್ರೀ ಪ್ರಾಡಕ್ಟ್ ಆಗಿರುತ್ತೆ. ಸೊ ನಿಮಗೆ ಯಾವ ಥರದ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಮ್ಮ ಲೈವ್ ಇದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳಿದ್ರೆ ನಾವು ಅದನ್ನೆಲ್ಲ ಟ್ರೈ ಮಾಡ್ಬೋದು. ಈ ತರ ಮಾಡಿ ಅಂತ ಕೆಲವೊಂದೆಲ್ಲ ನಾವು ಇನೋವೇಟಿವ್ ಆಗಿ ಟ್ರೈ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ರೆಸಿಪಿ ನಿಮ್ಗೆ ಸಿಗ್ಬೋದೇನೋ, ಬಟ್ ಇದು ನಾನು ಯೋಚನೆ ಮಾಡಿದ್ದೆ ಎರಡು ಮಿಕ್ಸ್ ಮಾಡಿಕೊಂಡು ಕೆಲವೊಂದು ಇನೋವೇಟಿವ್ ಆಗಿ ಮಾಡ್ಬೇಕಾಗತ್ತೆ. ಕೆಲವೊಂದು ನಾವದಕ್ಕೆ ಏನಾದ್ರು ಟ್ವಿಸ್ಟ್ ಕೊಟ್ಟು ಮಾಡ್ಕೋಬೇಕಾಗತ್ತೆ. ಸೊ ಒಂದು 5 ಮಿನಿಟ್ಸ್ ಇದು ಏರ್ ಫ್ರೈ ಆಗೋ ತನಕ ವೆಯ್ಟ್ ಮಾಡೋಣ. ನಾನು ಬೆಳಗ್ಗೆ ಮಾಡಿದ್ದೆ, ಬಟ್ ಸ್ಟಿಲ್ 5 ಮಿನಿಟ್ಸ್ ವೇಟಿಂಗ್ ಓಕೆ ಅಂತ ಅನ್ನಿಸ್ತು. ಲೈವಲ್ಲೇ ತೋರಿಸೋಣ ಇದಾಗೋದು ಅಂತ, ಫ್ರೈ ಆಗೋದು ಅಂತ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಹೊರಗಡೆ ಹಿಂಗ ತಣ್ಣಗಾದ್ಮೇಲೆ ರವೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ರವೆ ಸ್ವಲ್ಪ ದಪ್ಪಗೆ ಅದನ್ನ ಕೋಟ್ ಮಾಡ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿರೋವಂಥದ್ದು. ಹಾಗೆ ಇದು ರವೆ ನೀವು ಯಾವ್ದು ಬೇಕಾದ್ರೂ ತಗೊಳ್ಬೋದು. ಬಾಂಬೆ ರವೆ ತಗೊಂಡ್ರೆ ಒಂದು ನಿಮಿಷ, ಬಾಂಬೆ ರವೆ ತಗೊಂಡ್ರೆ ನಿಮ್ಗೆ ಚಿಕ್ಕ ರವೆ ಬರುತ್ತೆ. ಇದು ಬಾಂಬೆ ರವೆ ತಗೊಳ್ಬೋದು. ಇಲ್ಲ ಬನ್ಸಿ ಅಂದ್ರೆ ಸ್ಮಾಲ್ ಬನ್ಸಿ ಬರುತ್ತೆ, ಮೀಡಿಯಂ ಕೂಡ ಅಲ್ಲ, ಸ್ಮಾಲ್ ಬನ್ಸಿ ಬರುತ್ತಲ್ಲ ಅದನ್ನ ತಗೋಬಹುದು. ನಾನು ಸ್ಮಾಲ್ ತಗೊಂಡಿದ್ದೀನಿ. ಇಲ್ಲ ನಿಮ್ಗೆ ಬಾಂಬೆ ರವೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದನ್ನೇ ಕೂಡ ಇನ್ನೂ ಪೌಡರ್ ಮಾಡ್ಕೊತೀನಿ ಅಂದ್ರೆ ಪೌಡರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಕೋಟ್ ಮಾಡೋದಕ್ಕೆ. ಇನ್ನು ಈ ಬಾಲ್ಸ್ಗೆ ಟ್ವಿಸ್ಟ್ ಏನ್ ಕೊಡ್ತೀರಾ ಅಂತ ಕೇಳಿದ್ರೆ, ಈ ಬಾಲ್ಸ್ ಮಾಡ್ತೀವಲ್ಲ, ಈ ಇನ್ನೊಂದು ಲೆಡ್ ಇದು ಬಾಲ್ ಆಗೋಷ್ಟಿದೆ. ಇದು ಮಾಡ್ತಾ ಇದ್ರ ಮಧ್ಯಕ್ಕೆ ಅಮೂಲ್ ಅವರ ಚೀಸ್ ಅನ್ನ ಫಿಲ್ ಮಾಡ್ಕೊಂಡು ಚೀಸಿ ಮಾಡ್ಕೊಳ್ಬಹುದು. ನಿಮ್ಗೆ ಒಂದೇ ಲೈವ್ ಅಲ್ಲಿ ಒಂದಷ್ಟು ರೆಸಿಪಿನ ನಾನು ಹೇಳ್ತಾ ಇದ್ದೀನಿ. ಚೀಸ್ ಫಿಲ್ ಮಾಡ್ಕೊಳ್ಬಹುದು. ಇಲ್ಲ ಪನೀರ್ ಮಿಕ್ಸ್ ಮಾಡ್ತೀರಾ ಅಂದ್ರೆ ಪನೀರ್ ಮಿಕ್ಸ್ ಮಾಡ್ಕೋಬಹುದು. ಸೊ ಬೈಂಡಿಂಗ್ ಬೇಕು ಅಂತ ಹೇಳ್ಬಿಟ್ಟು ಆಲೂ ಯೂಸ್ ಮಾಡಿದೀನಿ. ಇದು ಹೆಂಗೆ ಅಂದ್ರೆ ಆಲೂ ಬೋಂಡಾ ಮಾಡ್ಬೋದು, ಇದರಲ್ಲಿ ಪರಾಟ ಮಾಡ್ಕೊಳ್ಬಹುದು. ಏನೇನ್ ಬೈಂಡಿಂಗಿಗೆಲ್ಲ ಬೇಕು ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬಹುದು. ನಾನು ಇನ್ನೂ ಒಂದು ಪ್ಯಾಕೆಟ್ ಆರ್ಡರ್ ಮಾಡಿದ್ದೆ ಆಕ್ಚುಲಿ, ಯಾಕಂದ್ರೆ ನನಗೆ ಬಹಳ ಚೆನ್ನಾಗಿದೆ. ಇದು ತುಂಬಾ ಇಷ್ಟವಾದಂತ ಪ್ರಾಡಕ್ಟ್ ಇದು. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಂಡೆ ನಾನು. ಸೊ ಆಯ್ತು, 2 ನಿಮಿಷದಲ್ಲಿ ಆಗೋಗುತ್ತೆ, ಅವಾಗ ನಿಮ್ಗೆ ತೋರಿಸ್ತೀನಿ. ಸೊ ಇದೊಂದು ಹೆಂಗಂದ್ರೆ ಒಂದು 5 ನಿಮಿಷ ಏರ್ ಫ್ರೈ ಮಾಡೋದು ನಿಮ್ಗೆ ಇಷ್ಟ ಇಲ್ಲ, ಏರ್ ಫ್ರೈ ಕರೆಂಟ್ ಎಲ್ಲ ಆಗೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಇದು ಮಾಡ್ಕೊಳ್ಬೋದು. ಇಲ್ಲಿ ಎಣ್ಣೆ ಒಂದ್ ಸ್ವಲ್ಪ ಕಟ್ಲೆಟ್ ಹೆಂಗ್ ಬೇಯಿಸ್ಕೊತೀವಿ ಹಾಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು, ಒಂದು ಬಣಲೆಗೆ ಅಥವಾ ತವಾಗೆ ಹಾಕೊಳ್ಬೋದು. ಅಲ್ಲೇ ಎಣ್ಣೆ ಹಾಕೊಂಡು ಅದನ್ನ ರೋಲ್ ಮಾಡ್ಕೊಂಡು ಅಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೋಬಹುದು. ಇದಕ್ಕೆ ಹೆಂಗೆ ಅಂದ್ರೆ ಹಾಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಬೋದು. ನಾನು ಬಟರ್ ಪೇಪರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಆಲ್ರೆಡಿ, ಅಂಡ್ ಬೆಳಗ್ಗೆ ಮಾಡುವಾಗ ಕೂಡ ಹಾಕೊಂಡಿದ್ದನ್ನಲ್ಲ, ಅದೇ ಇರುತ್ತೆ. ಸೊ ಅಷ್ಟು ಯೂಸ್ ಮಾಡ್ಕೊಬೋದು. ಎಣ್ಣೆ ಇಲ್ಲ ಅಂದ್ರೆ ತುಪ್ಪ ಹಾಕ್ಕೊಳ್ಬೋದು. ಅಮೂಲ್ ಅವ್ರ ತುಪ್ಪ ಒಳ್ಳೆ ಅರೋಮಾ ಕೊಡುತ್ತೆ ಕೌಗಿ, ನೀವು ಅದನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನು ನಿಮ್ಗೆ ಯಾವಾಗ್ಲೂ ಹೇಳೋ ತರ ಇವಾಗ್ಲೇ ಹೇಳ್ಬಿಡ್ತೀನಿ, ಅಮೂಲ್ ಅವ್ರದ್ದು
ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಡೈರಿ ಪ್ರಾಡಕ್ಟ್ಸ್ ಅಂತೂ ಎಲ್ಲ ಕಡೆನೂ ಸಿಗುತ್ತೆ. ಲೋಕಲ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಬಿಗ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ದಿನಸಿ ಐಟಮ್ ಕೂಡ ಅವೈಲೇಬಲ್ ಇರುತ್ತೆ. ಹೋಗಿ ಪರ್ಚೇಸ್ ಮಾಡ್ಕೋಬಹುದು ನೀವು. ಇಲ್ಲ ಅಂದ್ರೆ ನೀವು ಆನ್ಲೈನ್ ಮಾಡ್ತೀರಾ ಅಂದ್ರೆ ಅಮೆಝಾನ್ ಫ್ರೆಶ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್ ಹಾಗೆ ಇನ್ಯಾವ್ದ್ರಲ್ಲಿ ಬೇಕಾದ್ರೂ ಆನ್ಲೈನ್ ಸ್ಟೋರ್ಗಳಲ್ಲಿ ಆರ್ಡರ್ ಮಾಡ್ಕೊಂಡ್ರೆ 10ರಿಂದ 20 ನಿಮಿಷದೊಳಗೆ ನಿಮ್ಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ಹಾಗಿದ್ರೆ ಖಂಡಿತ ಟ್ರೈ ಮಾಡಿ. ಹಾಗೆ ಅವ್ರದ್ದು ಎಲ್ಲ ದಿನಸಿ ಐಟಮ್ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ ಜೊತೆ ಆರ್ಗ್ಯಾನಿಕ್ ಪ್ರಾಡಕ್ಟ್, ಹಾಗೆ ಅದು ಪೆಸ್ಟಿಸೈಡ್ ಫ್ರೀ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ತರ. ಸೊ ಅದನ್ನ ನೀವು ಖಂಡಿತ ಟ್ರೈ ಮಾಡಿ. ಸೊ 1 ನಿಮಿಷದಲ್ಲಿ ಆಗೋಗುತ್ತೆ. ಸೊ 5 ನಿಮಿಷ ಅಷ್ಟೇ ಬೇಕಾಗೋದು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಆಲ್ರೆಡಿ ಬೆಂದಿದೆ. ಬಟ್ ರವೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. 180 ಡಿಗ್ರಿನಲ್ಲಿ ಪ್ರೀ ಹೀಟ್ ಆಗಿರೋ ಏರ್ ಫ್ರೈಯರ್ ಅಥವಾ ಓವನ್ ಅಲ್ಲಿ 180 ಡಿಗ್ರಿನಲ್ಲಿ ಒಂದು 5ರಿಂದ 6 ನಿಮಿಷ ಫ್ರೈ ಮಾಡ್ಕೊಂಡು ಆಗೋಗುತ್ತೆ. ಸೊ 1 ನಿಮಿಷದಲ್ಲಿ ಆಗೋಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಬೆಳಗ್ಗೆ ಮಾಡಿರೋದು ತೋರಿಸ್ತೀನಿ, ಇವಾಗ ಅದು ತೋರಿಸ್ತೀನಿ. ಸೊ ಆಗೋಯ್ತು, ಎಂಡ್ ಅಂತ ಬಂತು. ಸೊ ನೋಡೋಣ ಹೇಗೆ ಬಂದಿದೆ ಅಂತೇಳಿ. ಸೊ ಆಗೋಯ್ತಲ್ವಾ. ಸೊ ನೋಡೋಣ ಇವಾಗ. ನೋಡಿ ಇದೊಂಥರ ಕ್ರಿಸ್ಪಿ ಆಗೋಯ್ತು. ಇವಾಗ ಗಟ್ಟಿ ಆಗೋಗ್ಬಿಟ್ಟಿದೆ ನೋಡಿ, ಕ್ರಿಸ್ಪಿ ಅನ್ನಿಸ್ತಾ ಇದೆ. ಇದು ಇವಾಗ ನಿಮ್ಗೆ ಲೈವ್ ಅಲ್ಲಿ ತೋರಿಸಿರುವಂತದ್ದು. ಎಸ್, ಸೊ ಇದೀಗ ರೆಡಿ ಆಯ್ತು. ಸೊ ಇದು ನಿಮ್ಗೆ ಕ್ಲೋಸ್ ಲುಕ್ ತೋರಿಸ್ತೇನೆ ನಾನು. ಸೊ ಇದಿಷ್ಟು ನೋಡಿ, ಇದು ಕ್ಲೋಸ್ ಲುಕ್ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಇದು ಹೆಂಗೆ ಅಂದರೆ ಹೊರಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಮ್ಯಾಶ್ಡ್ ಪೊಟ್ಯಾಟೊ ಅದು ಇದೆಲ್ಲ ಇರೋದ್ರಿಂದ ಈ ಥರ ಇರುತ್ತೆ ನೋಡಿ. ಸೊ ನಿಮಗಿದು ಕ್ಲೋಸ್ ಲುಕ್ ತೋರಿಸಿದ್ದೀನಿ. ಕ್ರಿಸ್ಪಿ ರೈಸ್ ಆ್ಯಂಡ್ ಚೆನ್ನ ಬಾಯ್ಸ್ ಆಯಿತಾ, ರೆಡಿ ಆಗಿದೆ ಇವಾಗ. ಸೊ ಹಾಗಿದ್ರೆ ನೀವು ಇದನ್ನು ಟ್ರೈ ಮಾಡ್ತೀರಾ ಅಲ್ಲ? ಖಂಡಿತ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಮತ್ತೆ ಯಾವತ್ತಾದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಸ್ನ್ಯಾಕ್ಸಿಗೇನು ಟ್ರೈ ಮಾಡ್ಕೊಳ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಸೊ ಹಾಗಿದ್ರೆ ನಾನು ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಯಾವಾಗಲೂ ಹೇಳೋ ಥರ ಅಮೂಲ್ ಅವರ ಪ್ರಾಡಕ್ಟ್ ಎಲ್ಲ ಕಡೆನೂ ಲಭ್ಯ ಇರುತ್ತೆ. ಸೊ ಈಗ ಖಂಡಿತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ. ಸೊ ಕ್ರಿಸ್ಪಿ ಚೆನ್ನ ಮತ್ತು ರೈಸ್ ಬಾಲ್ಸ್ ರೆಡಿ ಆಗಿದೆ. ನೀವು ಇದನ್ನು ಟ್ರೈ ಮಾಡಿ. ಹಾಗೆ ನನಗೆ ಅವಕಾಶ ಕೊಟ್ಟಂತಹ ನಂದಿನಿ ಮೇಡಮ್ ಅವರು ಹಾಗೆ ಹೋಲ್ ಅಮೂಲ್ ಕನ್ನಡ ಟೀಮ್ ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಧನ್ಯವಾದಗಳು. ಮುಂದಿನ ಲೈವಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.